ಚಾಣೂರ, ಗುರುತು ಸಿಕ್ಕಿತೆ? ಹ್ಞೂ ಭಗವಂತ. ಯಾರಿವಳು? ಮಹಾರಾಣಿ ಭಗವಂತ, ಮಹಾರಾಣಿ ಅಸ್ತಿ. ಮತ್ತೆ ನಮಸ್ಕರಿಸಿ. ಅಸ್ತಿ, ಮೊದಲು ನೀನು ನನ್ನ ಹೃದಯದಲ್ಲಿದ್ದೆ, ಇನ್ನು ನನ್ನೊಂದಿಗೆ ಈ ಅರಮನೆಯಲ್ಲಿರುವೆ. ಏಕೆಂದರೆ ನಾನು ನಿನ್ನನ್ನು ಎಂದಿಗೂ ಮರೆಯಬಾರದು. ಆದರೆ ನನ್ನ ಸ್ವತಂತ್ರ ಪತ್ನಿ ಪ್ರಾಪ್ತಿ ನನ್ನನ್ನು ಮರೆತಿದ್ದಾಳೆ. ಪ್ರಲಬ್ಧ, ಹೇಳಿ ಭಗವಂತ. ಪತ್ತೆ ಮಾಡು, ಪ್ರಾಪ್ತಿ ತನ್ನ ಬಿಡುಗಡೆಯ ಉತ್ಸವವನ್ನು ಎಲ್ಲಿ ಮತ್ತು ಯಾರೊಂದಿಗೆ ಆಚರಿಸುತ್ತಿದ್ದಾಳೆ? ಗಂಧರ್ವರಾಜ, ಇದೇ ಸ್ಥಳದಲ್ಲಿ ನಾವಿಬ್ಬರು ದೂರವಾಗಿದ್ದು ಆ ಕ್ಷಣ ನನಗಿನ್ನೂ ನೆನಪಿದೆ. ಪ್ರಾಪ್ತಿ, ವಿವಾಹ ಬಂಧನಕ್ಕೆ ಸಿಕ್ಕಿ ನಿನ್ನನ್ನೇ ನೀನು ಬಂಧಿಸಿಕೊಳ್ಳಬೇಡ. ಪ್ರೇಮದ ಸ್ವಾತಂತ್ರ್ಯವನ್ನು ಅರ್ಥ ಮಾಡಿಕೊ. ಒಬ್ಬ ಸ್ತ್ರೀ ಸ್ವತಂತ್ರವಾಗಿರಲು ಸಾಧ್ಯವೇ ಗಂಧರ್ವರಾಜ? ತನ್ನ ತಂದೆಯ ಇಚ್ಛೆಯಂತೆಯೇ ವಿವಾಹವಾಗುತ್ತಾಳೆ, ಅವಳ ಪತಿಯ ಅಧೀನದಲ್ಲೇ ಜೀವಿಸುತ್ತಾಳೆ, ವಂಶದ ಉದ್ಧಾರಕ್ಕಾಗಿಯೇ ಬದುಕುತ್ತಾಳೆ. ಅದೆಲ್ಲ ನನಗೆ ತಿಳಿಯದು. ನನ್ನ ಪ್ರಕಾರ ಸ್ವಾತಂತ್ರ್ಯವೆಂದರೆ ನಿನ್ನೊಂದಿಗೆ ನನ್ನ ಪೂರ್ತಿ ಜೀವನ ಕಳೆಯುವುದು. ಪ್ರಾಪ್ತಿ, ನೀನು ಗಂಧರ್ವ ಲೋಕಕ್ಕೆ ಬಾ. ಅಲ್ಲಿ ನಮ್ಮ ಸ್ವಾತಂತ್ರ್ಯ ಮತ್ತು ಪ್ರೇಮವನ್ನು ಯಾರೂ ನಮ್ಮಿಂದ ದೂರ ಮಾಡಲಾಗುವುದಿಲ್ಲ. ಈಗ ಕಾಲ ಮೀರಿ ಹೋಗಿದೆ ಗಂಧರ್ವರಾಜ. ನನ್ನ ತಂದೆ ಜರಾಸಂಧ ಕಂಸನಿಗೆ ವಚನ ನೀಡಿದ್ದಾರೆ. ಒಬ್ಬ ಸ್ತ್ರೀಯ ಜೀವನದ ವಿಡಂಬನೆಯೇ ಇದು. ತನ್ನ ತಂದೆಯ ವಚನವನ್ನು ಪಾಲಿಸಲೇಬೇಕು. ಮತ್ತೆ ನಮ್ಮ ಪ್ರೇಮ? ನನ್ನನ್ನು ಕ್ಷಮಿಸಿ ಬಿಡಿ ಗಂಧರ್ವರಾಜ. ನಾನು ಈಗ ಪರತಂತ್ರಳು. ನನ್ನಂತಹವಳಿಗೆ ನಿಮ್ಮನ್ನು ಪ್ರೀತಿಸುವ ಯಾವುದೇ ಯೋಗ್ಯತೆ ಇಲ್ಲ. ನನ್ನನ್ನು ಕ್ಷಮಿಸಿ. ಪ್ರಾಪ್ತಿ, ನಾನು ಕಾಯುತ್ತೇನೆ. ನೀನು ಸ್ವತಂತ್ರಳಾಗುವವರೆಗೂ ಕಾಯುತ್ತೇನೆ. ನನಗೆ ವಿಶ್ವಾಸವಿದೆ, ಒಂದು ದಿನ ನನ್ನ ನಿರೀಕ್ಷೆ ನಿನ್ನನ್ನು ನನ್ನ ಬಳಿ ಕರೆ ತರುತ್ತದೆ. ಎಂದಾದರೊಮ್ಮೆ ನನ್ನ ಪ್ರೇಮಕ್ಕೆ ಖಂಡಿತ ಜಯ ಸಿಗುತ್ತದೆ. ಪ್ರಾಪ್ತಿ, ನೀವು ಹೇಳಿದ್ದು ಸತ್ಯ ಗಂಧರ್ವರಾಜ. ನಿಮ್ಮ ಪ್ರೀತಿ ಜಯಿಸಿತು. ನೋಡಿ, ನಿಮ್ಮ ಪ್ರಾಪ್ತಿ ಮರಳಿದ್ದಾಳೆ. ಇಲ್ಲಿಯೇ ನಾವಿಬ್ಬರು ನಮ್ಮ ಪ್ರೀತಿಯು ದೂರವಾಗಿದ್ದು. ಈಗ ನಾನು ಇಲ್ಲಿಯೇ ನಿಮಗಾಗಿ ಕಾಯುತ್ತಿರುತ್ತೇನೆ. ಕೃಷ್ಣ, ಇವನ್ ಯಾರೋ ಹೊಸ ಗೊಲ್ಲ ಅನ್ಸುತ್ತೆ. ಅವನ್ ಯಾವ್ದೋ ರಾಕ್ಷಸ ಆಗಿರ್ಬೋದಾ? ಆ ತರ ಕಾಣಲ್ಲ, ಆದ್ರೆ ಇವನು ಗೋಕುಲ್ದವನು ಅಲ್ಲ. ಯಾವ್ದೋ ಬೇರೆ ಊರಿಂದ ಬಂದಿರ್ಬೇಕು ಕೃಷ್ಣನ್ ನೋಡೋದಿಕ್ಕೆ. ಹೌದು ಕೃಷ್ಣ, ನಾವು ಅವನ ಹೆಸರು ಕೇಳಿದ್ವಿ. ಅದಕ್ಕೆ ಅವನ ಹೆಸರು ಗೆಜ್ಜೆ ಅಂತ ಹೇಳ್ದ. ಗೆಜ್ಜೆ? ಇದೆಂತ ಹೆಸರು? ಗೆಜ್ಜೆ ಕಟ್ಕೊಂಡು ನೃತ್ಯ ಮಾಡ್ಬೋದು, ಯುದ್ಧ ಅಲ್ಲ ಅಲ್ವಾ? ಅಪಹಾಸ್ಯ ಮಾಡ್ಬೇಡಿ. ಧೈರ್ಯ ಇದ್ರೆ ಬಂದು ಈ ಗೆಜ್ಜೆನ ಎದುರಿಸಿ ನೋಡೋಣ. ನಾನೊಬ್ನೇ ನಿಮ್ಮೆಲ್ಲರನ್ನೂ ದಿನ ಮಾಡ್ಬಿಡ್ತೀನಿ. ನೀನ್ ನೋಡಿದ್ರೆ ಅಹಂಕಾರ ಇರೋ ಆಗಿದೆ. ಅಮ್ಮ ಹೇಳ್ತಾಳೆ, ಅಹಂಕಾರ ರಾಕ್ಷಸರಿಗಿಂತ ತುಂಬಾ ಕೆಟ್ಟದ್ದು. ಅದಕ್ಕೆ ನೀನ್ ಅಹಂಕಾರನ ಕಡಿಮೆ ಮಾಡ್ಕೊಳ್ಳೇಬೇಕು ಅಲ್ವಾ ಗೆಳೆಯರೇ? ಕೇವಲ ಯುದ್ಧ ಮಾಡುವುದರಿಂದ ಮಾತ್ರ ನನಗೆ ಗೊತ್ತಾಗೋದು ಗೋಕುಲದಲ್ಲಿ ಉತ್ಕಚನನ್ನು ಕೊಲ್ಲುವಂತವರು ಯಾರಿದ್ದಾರೆ ಅಂತ. ಗೆಳೆಯರೇ ಶಕ್ತಿ ಹಾಕಿ, ಗೆಳೆಯರೇ ಇನ್ನು ಶಕ್ತಿ ಹಾಕಿ. ಮಧುಮಂಗಲ, ಹಿಂದೆ
ಹಣ್ಣು ತಿನ್ನು. ಈಗ ಹೋಗು, ಆ ಗೆಜ್ಜೆಗೆ ಈ ಸಲ ನೃತ್ಯ ಮಾಡಿಸ್ಲೇಬೇಕು. ಕೃಷ್ಣ, ಇವನು ಸಾಧಾರಣ ಹುಡುಗ ಅಲ್ಲ, ತುಂಬಾ ಶಕ್ತಿಶಾಲಿ ಅನ್ಸತ್ತೆ. ಇವನಿಗೆ ನಾಟ್ಯ ಮಾಡ್ಸದ್ ಬಿಡು. ಇವನಿಂದ ಏಟ್ ತಿಂದು ನನ್ಗೆ ನಿಂತ್ಕೊಳಕ್ ಆಗ್ತಿಲ್ಲ. ಹೇ ಕೃಷ್ಣ, ನಿನ್ ಗೆಳೆಯರೆಲ್ಲ ನನ್ ಮುಂದೆ ನೊಣಗಳ ತರ ಹಾರೋಗ್ಬಿಟ್ರು. ಬಾ, ಸ್ವಲ್ಪ ನಾನೂ ನೋಡ್ತೀನಿ ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಏನಾಯ್ತು ಕೃಷ್ಣ, ನನ್ನ ಅಹಂಕಾರ ಇಳಿಸಲ್ವಾ? ತಗೋ ಕೋಲನ್ನ, ಬಾ ಕಾಡಕ್ಕೆ ನೋಡೋಣ. ಗೆಜ್ಜೆ, ನಾನು ಯುದ್ಧ ಮಾಡೋನಲ್ಲ, ನಾನು ಸ್ನೇಹನ ಬಯಸೋನು. ನೀನು ಲಾಟಿನ ಚೆನ್ನಾಗಿ ತಿರುಗಿಸ್ತೀಯ, ಹಾಗಾಗಿ ನೀನು ಇವತ್ತಿಂದ ನನ್ ಗೆಳೆಯ. ನಿನ್ ಗೆಳೆಯ ಆಗೋದಾ? ಗೆಳೆತನ ಯಾವಾಗ್ಲೂ ನಮ್ ಸಮವಾಗಿರೋರ ಹತ್ರ ಮಾಡ್ಬೇಕು. ನಿನ್ನ ನೋಡಿದ್ರೆ ಗೊತ್ತಾಗ್ತಿದೆ ನಿನ್ಗೆ ಲಾಟಿ ಹಿಡ್ಕೊಳಕ್ಕೂ ಬರಲ್ಲ ಅಂತ. ಹಾ, ಯಾಕಂದ್ರೆ ನಾನು ಕೊಳಲ್ಲಿ ಇಟ್ಕೋತೀನಿ. ಮತ್ ನಿನ್ ಕೊಳಲ್ ಹಿಡ್ಕೊಂಡ್ ನಡಿ ಇಲ್ಲಿಂದ. ನನ್ನನ್ನ ಎದುರಿಸೋ ತಾಕತ್ತಿರೋರ್ನ ಹೋಗಿ ನಿಮ್ಮೂರಿಂದ ಕರ್ಕೊಂಬ. ನಿಮ್ಮಲ್ಲಿ ಯಾರಾದ್ರೂ ಇದಾರಾ ಈ ಗೆಜ್ಜೆನ ಎದುರಿಸೋ ತಾಕತ್ತಿರೋರು? ಗೆಜ್ಜೆ, ಇವನೇ ನನ್ ಬಲರಾಮಣ್ಣ. ಇವನು ಸ್ನೇಹ ಅಲ್ಲ, ಯುದ್ಧ ಮಾಡ್ತಾನೆ. ಇವತ್ ನಿನ್ಗೆ ಗೊತ್ತಾಗ್ಲೇಬೇಕು, ನಿನ್ ಲಾಟಿಲ್ ಶಕ್ತಿ ಇದೆಯಾ ಅಥವಾ ನನ್ನ ಅಣ್ಣನ್ ಗದೆಯಲ್ಲಿದೆಯಾ? ನನಗೆ ಬೇಕಾಗಿದ್ದು ಅದೇ. ಉತ್ಕಚನನ್ನು ಕೊಂದವನು ಇವನೇ ಆಗಿದ್ದರೆ, ಒಮ್ಮೆ ಈ ಗದಾಧಾರಿ ನನ್ನನ್ನು ಸೋಲಿಸಿದರೆ ನನ್ನ ಸೋಲಿನಲ್ಲೂ ನನಗೆ ಗೆಲುವು ಇರುವುದು. ಪುಷ್ಪ, ಪುಷ್ಪ, ನಾನ್ ಬಂದ್ಬಿಟ್ಟೆ. ಲಲಿತಾ, ವಿಶಾಖ, ಬೇಗ ಬನ್ನಿ, ರಾಧೆ ಬಂದಿದ್ದಾಳೆ. ರಾಧೆ, ನಾವು ದಿನ ನಿಂಗೋಸ್ಕರ ಕಾಯ್ತಾ ಇದ್ವಿ. ನಮ್ ರಾಧೆ ಯಾವಾಗ ಬರ್ತಾಳೆ ಅಂತ. ನೀನ್ ನೋಡಿದ್ರೆ ಇವಾಗ ಬರ್ತಾ ಇದೀಯಾ. ಲಲಿತಾ, ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನನ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ್ಲೇ ನಾನ್ ಬರೋದು. ಆದ್ರೆ ನೀವು ನಂಗೋಸ್ಕರ ದಿನ ಯಾಕೆ ಕಾಯ್ತಿದ್ರಿ? ನಿಮ್ಗೆ ನಾನಂದ್ರೆ ಅಷ್ಟೊಂದ್ ಪ್ರೀತಿನಾ? ರಾಧೆ, ಕೃಷ್ಣ ಹೇಗಿದ್ದಾನೆ ಅಂತ ತಿಳ್ಕೊಬೇಕಾಗಿತ್ತು. ಹಾ ರಾಧೆ, ಎಲ್ರು ಹೇಳೋ ಹಾಗೆ ಕೃಷ್ಣ ಅಂದವಾಗಿ, ಮುದ್ದಾಗಿ, ಚಲವಾಗಿದ್ದಾನ ನೋಡೋದಿಕ್ಕೆ. ಗೋಕುಲದ ತುಂಟ ಕೃಷ್ಣ ನಮ್ ರಾಧೆಗೆ ಹೇಗನ್ನಿಸ್ತ? ನಾನು ರಾಧೆ, ನಾನು ಎಲ್ಲೇ ಹೋದ್ರು ಎಲ್ರು ನನ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವತ್ತು ನಿಮ್ಗೆಲ್ಲ ಕೃಷ್ಣಂದೇ ಜಪ ಆಗಿದೆ. ಅದು ಯಾಕಂದ್ರೆ ನೀನೇ ಕಣ್ಣಾರೆ ಕೃಷ್ಣನ ನೋಡ್ಕೊಂಡ್ ಬಂದಿದ್ಯಾ ಅಲ್ವಾ? ಮತ್ತೆ ಹೇಳು ರಾಧೆ, ನಿಜನಾ? ಕೃಷ್ಣ ಎಲ್ರಿಗೂ ಬೇಕು, ಕೃಷ್ಣನೇ ಬೇಕು. ಅದು ನಿಜ ಆಗಿತ್ತು, ಈಗ ಅದು ನಿಜ ಅಲ್ಲ. ಯಾಕೆ? ಯಾವ ಕೃಷ್ಣನೆಲ್ರು ತಮ್ಮವನು ಅನ್ಕೊಂಡಿದ್ರು, ಈಗ ಕೃಷ್ಣ ನಂಗ್ ಸೇರ್ದವನು. ಈ ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ರಾಧೆ ನಮ್ಗೆ ಅರ್ಥ ಆಗಿಲ್ಲ. ನಾನು ಅಮ್ಮೋಸ್ಕರ ಕೃಷ್ಣನ ಸರಿ ಮಾಡಿ ಬಂದಿದ್ದೀನಿ. ಆ ಕೆಲ್ಸಕ್ಕೇನೆ ನನಗೆ ಇಷ್ಟು ದಿನ ಬೇಕಾಯ್ತು. ಆದ್ರೆ ರಾಧೆ, ಕೃಷ್ಣ ತುಂಬಾನೇ ತಂಟೆ ಮಾಡ್ತಾನೆ ಅಂತ ನಾನು ಕೇಳಿದ್ದೀನಿ. ಅವನನ್ನ ಸರಿ ಮಾಡಕ್ಕೆ ಆಗಲ್ವಂತೆ. ಅದನ್ನೇ ನಾನು ಹೇಳ್ತಿರೋದು. ಅವನೀಗ ಮೊದ್ಲಿನ ಕೃಷ್ಣ ಅಲ್ಲ, ನಂಬಕ್ಕೆ ಆಗದಿರೋ ಅಷ್ಟು ಬದಲಾಗಿದ್ದಾನೆ. ಆ ಕೃಷ್ಣ ಈಗ ಹೇಗಿದ್ದಾನಂದ್ರೆ ಈ ರಾಧೆಗ್ ಬೇಕಾದಾಗ ಬದಲಾಗಿದ್ದಾನೆ. ಈಗ ನಾನು ಹೇಳಿದ ಮಾತಿನಂತೆ ನೀವು ನಡಿಬೇಕು, ಯಾಕಂದ್ರೆ ನನ್ನ ಹೆಸರು ರಾಧೆ. ಏನಾದ್ರೂ ಆಗ್ಲಿ, ನನ್ ಗೆಳತಿಯರನ್ನ ಕೃಷ್ಣನ್ ಮೋಡಿಯಿಂದ ಕಾಪಾಡ್ತೀನಿ.
ಪ್ರಭು, ನಿಮ್ಮ ಈ ನಗುವಿನ ಅರ್ಥ ನನಗೆ ಸರಿಯಾಗಿ ತಿಳಿದಿದೆ. ಕೃಷ್ಣ ಕೇವಲ ರಾಧೆಗೆ ಸೇರಿದವನಲ್ಲ ಎಂದು ಲಲಿತಾ ಹೇಳಿದ ಮಾತ್ರಕ್ಕೆ ನೀವು ಲಲಿತಾಗೆ ಸೇರಿದವರಲ್ಲ. ದೇವಿ, ನಾನೇನು ನುಡಿಯಲೇ ಇಲ್ಲ. ನೀನು ಕಾರಣವಿಲ್ಲದೆ ಕೋಪಗೊಂಡಿದ್ದೀಯ. ನಿಮ್ಮ ಮೇಲೆ ಕೋಪವಿಲ್ಲ, ನನಗೆ ಲಲಿತಾಳ ಮೇಲೆ ಕೋಪ. ಅವಳು ವಿಷ್ಣು ಲೋಕದಲ್ಲಿದ್ದಾಗಲೂ ಅವಳ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಅದಕ್ಕಾಗಿಯೇ ನಾನು ಅವಳಿಗೆ ಭೂಮಿಗೆ ತೆರಳಲು ಅನುಮತಿ ನೀಡಿದ್ದು. ಅವಳಿಗೆ ನಿಮ್ಮ ಬಾಲಲೀಲೆ ನೋಡುವ ಆಸೆ ಇತ್ತು. ಈಗ ನನಗೆ ಅರ್ಥವಾಗುತ್ತಿದೆ. ವಿಷಯ ಅಷ್ಟೇ ಅಲ್ಲ. ದೇವಿ, ಕೃಷ್ಣನ ಎಲ್ಲ ಗೆಳೆಯರು ಮತ್ತು ರಾಧೆಯ ಎಲ್ಲ ಗೆಳತಿಯರು ನಮ್ಮ ಪರಮ ಭಕ್ತರು ಹಾಗೂ ವಿಷ್ಣು ಲೋಕದ ವಾಸಿಗಳು. ಭಕ್ತಿಯಿಂದಾಗಿ ಅವರು ನಮ್ಮೊಂದಿಗೆ ಭೂಮಿಯಲ್ಲಿ ಜನಿಸಿದ್ದಾರೆ. ನೀನು ಅವರ ಭಕ್ತಿಯನ್ನು ಪ್ರೇಮವೆಂದುಕೊಳ್ಳಬೇಡ. ಪ್ರಭು, ನನಗೆ ಅದೆಲ್ಲ ತಿಳಿಯದು. ಆದರೆ ಲಲಿತಾಳ ಭಕ್ತಿಯನ್ನು ನಾನು ಸರಿಯಾಗಿ ತಿಳಿದಿದ್ದೇನೆ. ಅಯ್ಯೋ, ನನ್ನ ಅಹಂಕಾರ ಎಲ್ಲ ಇಳಿತು ಕೃಷ್ಣ. ನಿನ್ನ ಅಣ್ಣನ ಶಕ್ತಿ ಏನು ಅಂತ ಗೊತ್ತಾಯ್ತು. ಒಂದೇ ಇಟ್ಗ ಕೆಳಗಡೆ ಬಾ. ಮೊದ್ಲು ನನ್ ಶಕ್ತಿ ಬಗ್ಗೆ ಸರಿಯಾಗಿ ತಿಳ್ಕೊ ನೀನು. ಆಗ ನಿಂಗೆ ಯಾವಾಗ್ಲೂ ನೆನ್ಪಿರುತ್ತೆ. ಬಲರಾಮಣ್ಣ, ನಿಮ್ ಈ ಶಕ್ತಿನ ನಾನು ಜೀವನ ಪೂರ್ತಿ ಮರೆಯೋದೇ ಇಲ್ಲ. ನಾನೀ ಜಗತ್ತಿನ ಪೂರ್ತಿ ತಿರುಗಿ ಎಲ್ಲಾರನ್ನೂ ಹೋರಾಟಕ್ಕೆ ಕರೀತಾ ಇರ್ತೀನಿ. ಆದ್ರೆ ನಿನ್ನಂತ ಬಲಶಾಲಿ ನನ್ಗೆಲ್ಲೂ ಸಿಗ್ಲೇ ಇಲ್ಲ. ಗೆಜ್ಜೆ, ನೀನಿನ್ನೂ ನನ್ ಶಕ್ತಿನ ಸರಿಯಾಗಿ ನೋಡೇ ಇಲ್ಲ. ನಾನು ಒಂದ್ ಕೈಯಲ್ಲಿ ಗದೆ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದ್ ಕೈಯಲ್ಲಿ ಗೋಕುಲ್ದವ್ರ ಎತ್ತಿನ ಗಾಡಿನೇ ಎತ್ಬಿಡ್ತೀನಿ. ಅಷ್ಟೊಂದ್ ಶಕ್ತಿ ಇದ್ಯಾ? ಇಂಥ ಬಲಶಾಲಿ ವ್ಯಕ್ತಿನ ಊರಿನ ರಕ್ಷಕ ಅಂತ ಘೋಷಣೆ ಮಾಡ್ಬೇಕು. ಊರಿಗ್ ನುಗ್ಗೋ ರಾಕ್ಷಸರ್ನೆಲ್ಲ ಅವನ್ ಸಾಯಿಸ್ಬೋದು. ಕೃಷ್ಣ, ನೀನ್ ಯಾಕೆ ಸ್ವಲ್ಪ ಹೇಳ್ಬಾರ್ದು ಗೆಜ್ಜೆಗೆ? ಅಣ್ಣ ಹೋಗ್ಲಿ ಬಿಡಣ್ಣ, ಅವನ್ ಮೊದ್ಲೇ ಎದ್ರುಕೊಂಡಿದ್ದಾನೆ. ನಿನ್ ಶಕ್ತಿ ನೋಡಿ ಮತ್ತೆ ಎದ್ರುಕೋತಾನೆ. ಅಯ್ಯೋ, ಹೇಗ್ ಬಿಟ್ಬಿಡೋದು? ಅವನ್ಗೂ ಸ್ವಲ್ಪ ಅರ್ಥ ಆಗ್ಲಿ. ನಾನು ಈ ಚಿಕ್ಕ ಗದೆಯಿಂದ ಎಷ್ಟು ದೊಡ್ಡ ದೊಡ್ಡ ರಾಕ್ಷಸರನ್ನ ಸಾಯಿಸಿದೀನಿ ಅಂತ. ಈ ಅಣ್ಣನ್ಗಂತೂ ತಿಳಿಯೋದೇ ಇಲ್ಲ. ಸ್ವಲ್ಪ ಹೊಗಳಿದ್ರೆ ಸಾಕು, ಎಲ್ಲ ಸತ್ಯನೂ ಹೇಳ್ಬಿಡ್ತಾನೆ. ಬಹುಶಃ ಈ ಬಲರಾಮ ನಾನು ಹುಡುಕುತ್ತಿರುವ ಬಾಲಕನೇ ಆಗಿರಬಹುದೇ? ರಾಕ್ಷಸನ? ಬಲರಾಮಣ್ಣ, ನೀನು ಯಾವ್ಯಾವ ರಾಕ್ಷಸರನ್ನ ಸಾಯಿಸಿದ್ಯಾ? ಏನ್ ಹೇಳಿ ಗೆಜ್ಜೆ, ಎಲ್ಲಾರ ಹೆಸರು ನೆನ್ಪಿರಲ್ಲ ಅಲ್ವಾ? ಹಾ ಹೌದು, ಮೊನ್ನೆ ಗೋಕುಲಕ್ಕೆ ಶರೀರ ಇಲ್ದಿರೋ ರಾಕ್ಷಸ ಬಂದಿದ್ದ, ಉತ್ಕಚ. ನಾನು ಅವನ್ನ ಇದೇ ಗದೆಯಿಂದ ಎಷ್ಟ್ ಹೊಡೆದೆ ಅಂದ್ರೆ ಶರೀರ ಇಲ್ದಿದ್ದೋನು ಜೀವನು ಇಲ್ದಿದ್ದಂಗ ಆಗೋದ. ಉತ್ಕಚ ಸಂಹಾರಿ ಬಲರಾಮಣ್ಣನಿಗೆ ಜೈ. ಬಲರಾಮಣ್ಣ, ನಾನ್ ತುಂಬಾ ಭಾಗ್ಯಶಾಲಿ. ನನಗೆ ನಿಮ್ ದರ್ಶನ ಮಾಡೋಕಾಯ್ತು. ಇದನ್ನ ನನ್ ಸೌಭಾಗ್ಯ ಅನ್ಕೊಂತೀನಿ. ನೀವು ದಯವಿಟ್ಟು ನನ್ನ ನಿಮ್ ಗೆಳೆಯನಾಗ್ ಮಾಡ್ಕೊಳ್ಳಿ. ಗೆಜ್ಜೆ, ಗೆಳೆತನ ಬೆಳ್ಸೋನು ಕೃಷ್ಣ, ನಾನು ಯುದ್ಧ ಮಾಡೋನು. ನಿಂಗೆ ಯಾರಾದ್ರೂ ರಾಕ್ಷಸ ಏನಾದ್ರೂ ಸಿಕ್ಕಿದ್ರೆ ಆಗ ನೀನ್ ನಂಗೆ ಖಂಡಿತ ಹೇಳು. ನಾನೀಗ ಹೋಗ್ತೀನಿ. ನಾನ್ ಲಾಡು ತಿನ್ನೋ ಸಮಯ ಆಯ್ತು. ಸರಿ ಬಲರಾಮಣ್ಣ. ಹಾಗೆ ನೆನ್ಪಿಟ್ಕೋ, ಯಾವತ್ತೂ ನನ್ನ ಅಣ್ಣಂಗೆ ಮೋಸ ಮಾಡ್ಬೇಡ.
ನನ್ನ ಅಣ್ಣ ಮೋಸ ಮಾಡೋರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಸ್ನೇಹ ಭಾವದಿಂದಲೇ ಎಲ್ಲ ತಿಳಿಯಲಾಗುವಾಗ ಮೋಸ ಮಾಡುವುದೇಕೆ? ಉತ್ಕಚ ಸಂಹಾರಕ ಬಲರಾಮ, ಈಗ ನಿನ್ನ ಸಂಹಾರವೂ ಆಗುತ್ತದೆ ನನ್ನ ಬಾಲ್ಯದ ಸಖ ಕಂಸನ ಹಸ್ತದಿಂದ. ಧಾ ದಿನ್ ಧಿನ್ನ ಧಿನಕ್ ಧಿನಕ್ ದಿನ ಧಾ. ವಿಷ್ಣುವೆಂಬ ಮಾಯಾವಿಯೇ ಏಳು, ಈಗ ಬರಲಿ ಸಿಡಿಲು ಗುಡುಗುಗಳು, ನನ್ನ ಪ್ರಾಣವ ಸೆಳೆಯುವ ನುಡಿಗಳು. ಬಾ ಪುನಃ ಸ್ವರವೆತ್ತಿ ಗರ್ಜಿಸಲು. ಓ ಚಕ್ರಧಾರಿ ವಿಷ್ಣು, ಏನಾದರೂ ಹೇಳು. ಅಶರೀರವಾಣಿ ಇಲ್ಲವೇ? ಇಲ್ಲ. ನೋಡು, ನನ್ನ ಕನಸಿನ ಹೂವು ಅರಳಿ ನಿಂತಿದೆ. ನೀನು ನನ್ನ ಯಾವ ಜೀವನದ ಮೇಲೆ ನಿನ್ನ ಅಶರೀರವಾಣಿಯ ಮಳೆ ಸುರಿಸಿದ್ದೆ. ಈಗ ಕನಸು ಮೊಳಕೆಯೊಡೆದು ಬೆಳೆದು ಹೂ ಬಿಟ್ಟು ಕಾಯಾಗಿ ಖುಷಿಯಿಂದ ಫಲ ಕೊಟ್ಟಿದೆ. ಓ ಅಶರೀರವಾಣಿ ನುಡಿಯುವವನೇ, ನೀನು ಸೋತು ಹೋದೆ. ಮತ್ತು ನೋಡು, ಭಗವಂತ ಕಂಸ ಗೆದ್ದಿದ್ದಾನೆ. ಅರ್ಥವಾಗಲಿಲ್ಲವೇ? ನಾನು ಅರ್ಥ ಮಾಡಿಸುತ್ತೇನೆ. ನಾನು ಅವನನ್ನು ಹುಡುಕಿ ಬಿಟ್ಟೆ. ಯಾರನ್ನು ನೀನು ಇಷ್ಟು ವರ್ಷಗಳಿಂದ ಬಚ್ಚಿಟ್ಟಿದೆಯಲ್ಲ, ನನ್ನ ಪ್ರಿಯ ಸೋದರಿ ದೇವಕಿ ಅಷ್ಟಮ ಪುತ್ರನನ್ನು ನನ್ನ ಬಾಲ್ಯದ ಗೆಳೆಯ ಹುಡುಕಿದ್ದಾನೆ. ಮತ್ತು ಆ ಬಾಲಕನ ಹೆಸರು ಬಲ. ಅಲಂಬ, ಏನೆಂದೇ ಅವನ ಹೆಸರು? ಬಲರಾಮ. ಬಲರಾಮ, ಬಲರಾಮ ಅವನ ಹೆಸರು. ದೇವಕಿಯ ಅಷ್ಟಮ ಪುತ್ರ ಬಲರಾಮ. ನೀನು ಏನು ಯೋಚಿಸಿದ್ದೆ ವಿಷ್ಣು? ನಿನ್ನ ಪೂರ್ವಾವತಾರ ರಾಮನಾಮಕ್ಕಿಂತ ಮೊದಲೇ ಬಲವೆಂಬ ಶಬ್ದ ಜೋಡಿಸಿದ ಮಾತ್ರಕ್ಕೆ ನೀನು ಭಗವಂತ ಕಂಸನಿಗಿಂತ ಅಧಿಕ ಬಲಶಾಲಿಯಾಗುವೆಯಾ? ಇಲ್ಲ. ನೀನು ನಿನ್ನ ಬಲರಾಮನನ್ನು ಭೂಮಿಗೆ ನನಗೆ ಪರಮಗತಿ ನೀಡಲು ತಂದೆಯಲ್ಲ. ಈಗ ನೋಡು, ನಾನು ಅವನಿಗೆ ಯಾವ ಗತಿ ಕಾಣಿಸುತ್ತೇನೆಂದು. ನನ್ನ ಪ್ರಿಯ ಬಾಲ್ಯ ಗೆಳೆಯ ಅಲಂಬಾಸುರ, ಘೋರಾಂಧಕಾರದಲ್ಲಿ ಕೂಡ ನೀನು ನನಗೆ ಪ್ರಕಾಶದ ಕಿರಣಗಳನ್ನು ತಂದಿರುವೆ. ನೀನು ಪೂತನಿ, ಶ್ರೀಧರ, ಉತ್ಕಚನಂತಹ ಅಸುರರು ಕೂಡ ಸತ್ತರು ಮಾಡದ್ದನ್ನು ಮಾಡಿ ತೋರಿಸಿರುವೆ. ಇನ್ನೊಂದು ಕಾರ್ಯ ಮಾಡು, ಆ ಬಲರಾಮನನ್ನು ಇಲ್ಲಿಗೆ ಹೇ ಸಖ, ಉದಾಸೀನನಾಗಬೇಡ. ಹೋಗಿ ನಿದ್ರಿಸು. ಏಕೆಂದರೆ ನೀನು ಎಚ್ಚರಗೊಂಡಾಗ ಆ ಬಾಲಕ ಬಲರಾಮನ ಶಿರ ನಿನ್ನ ಕೈಯಲ್ಲಿ ಇರುತ್ತದೆ. ವಿಶ್ವಾಸ, ಅತಿ ವಿಶ್ವಾಸವೇ ನಿನ್ನಂತಹ ಅಸುರರನ್ನು ಮುಳುಗಿಸುತ್ತದೆ ಅಲಂಬ. ಇದೇ ಅತಿ ವಿಶ್ವಾಸದ ಕಾರಣ ಪೂತನಿ, ಶ್ರೀಧರ, ಉತ್ಕಚನ ಅಂತ್ಯವಾಯಿತು. ಮತ್ತು ನನಗೆ ಇಷ್ಟವಿಲ್ಲ ಗೆಳೆಯ, ನೀನು ಕೂಡ. ಕಂಸ,
ನಿನಗೆ ನನ್ನ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನಾನು ಹೊರಡುತ್ತೇನೆ. ಆದರೆ ನನ್ನನ್ನು ನೋಡಲು ಅವಶ್ಯವಾಗಿ ಬಾ. ನಿನ್ನ ಬಾಲ್ಯ ಸಖನನ್ನು ಈ ಮೊದಲು ಮರೆತಿದ್ದೆಯಲ್ಲ, ಹಾಗೆ ಮತ್ತೆ ಮರೆಯಬೇಡ. ದಿನಕ್ ದಿಂಠಾ. ಕಲ್ಯಾಣವಾಗಲಿ. ಥಾ ದಿಂಧ. ಧಿನ್ನ. ಹೋಗು, ಕಂಸನನ್ನು ಸಂಹಾರ ಮಾಡು. ಅನಾಚಾರಿ ಪಾಪಿ ಅಧರ್ಮಿ ಕಂಸ, ಇಂದು ನಾನು ನಿನ್ನನ್ನು ಜೀವಂತ ಉಳಿಸೋದಿಲ್ಲ. ಪ್ರಲಬ್ಧ, ನಿಲ್ಲು ಪ್ರಲಬ್ಧ. ನಾನು ನಿನ್ನ ಭಗವಂತ, ನನ್ನ ಆದೇಶ ಪಾಲಿಸು. ಇಂದು ನಿನ್ನ ಅಪರಾಧಗಳಿಗೆ ನ್ಯಾಯ ನೀಡ್ತೇನೆ ಪಾಪಿ ಕಂಸ. ಪಾಪಿ, ಅಪರಾಧಿ, ನ್ಯಾಯ ಏನು? ಏನಾಗಿದೆ ನನ್ನ ಸ್ವಾಮಿ ಭಕ್ತ? ಸ್ನೇಹ ಭಾವ, ಶಾಂತನಾಗು ಪ್ರಲಬ್ಧ. ನನಗೆ ತಿಳಿಯಿತು, ಕೇವಲ ನೀನು ಮಾತ್ರ ಆ ಬಲದ ಧಾಮ ಬಲರಾಮನನ್ನು ಮಥುರೆಗೆ ತರಬಹುದು. ಆದರೆ ನೆನಪಿರಲಿ, ನನ್ನ ಅಳಿಯನಿಗೆ ಬಹಳ ಕಷ್ಟವಾಗಬಾರದು. ಭಗವಂತ, ಇದೆಲ್ಲ ಏನು ಭಗವಂತ ಭಗವಂತ? ಯಾರ್ಯಾರಿಂದ ಸಂಮೋಹಿತನಾಗಿ ಬಿಡುತ್ತೀಯೋ? ಹೋಗೀಗ ನಿನ್ನ ಖಡ್ಗವನ್ನು ಚಾಣೂರನಿಗೆ ಕೊಟ್ಟು ಹೊರಡು. ತೊಲಗು. ಸರಿ ಭಗವಂತ. ಯಾರ ಮೇಲೂ ವಿಶ್ವಾಸ ಇಡಲಾಗದು. ತನ್ಮಿತ್ರ ಯತ್ರ ವಿಶ್ವಾಸ. ಯಾರಲ್ಲಿ ವಿಶ್ವಾಸವಿಡಬಹುದೋ ಅವನೇ ಮಿತ್ರ, ಮತ್ತು ನನಗೆ ನನ್ನ ಬಾಲ್ಯದ ಗೆಳೆಯನ ಮೇಲೆ ಪೂರ್ಣ ವಿಶ್ವಾಸವಿದೆ. ಈಗ ಆಗಲಿದೆ ಆ ಬಲರಾಮನ ದಿನ್ನ ದಿನಕ ದಿನ್ನ. ಕೃಷ್ಣ, ಜೀವನದಲ್ಲಿ ಎರಡೇ ಖುಷಿ ಇರೋದು, ಹಾಲಿನ ಪೇಡ ತಿನ್ನೋದು ಮತ್ತೆ ಗದೆ ತಿರುಗಿಸೋದು. ಕೃಷ್ಣ, ಈ ಹಾಲಿನ ಉಂಡೆ ತಿಂತಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ ಗೆಜ್ಜೆಗೆ ಶಿಕ್ಷೆ ಕೊಟ್ಟಷ್ಟೇ ಖುಷಿ ಆಗ್ತಿದೆ. ಅಣ್ಣ, ಅಮ್ಮ ಹೇಳ್ತಾಳೆ, ಯಾವ್ದೇ ಆಗ್ಲಿ ಅತ್ತೆ ಆದ್ರೆ ಕೆಟ್ಟದ್ದೇ. ಅದು ನಿನ್ ಹೊಗಳಿಕೆ ಆಗ್ಲಿ ಅಥವಾ ನಿನ್ ಸಿಹಿ ತಿಂಡಿ ಆಗ್ಲಿ. ಹೊಗಳಿಕೆನಾ? ಅಲ್ಲ ಕೃಷ್ಣ, ಈ ಸಿಹಿ ತಿಂಡಿ ಮಧ್ಯೆ ಹೊಗಳಿಕೆ ಎಲ್ಲಿಂದ ಬಂತು? ಅಣ್ಣ, ನಿನ್ನ ಯಾರಾದ್ರೂ ಹೊಗಳಿದ್ರೆ ನೀನು ಕರ್ಗೋಗ್ತೀಯ. ಆ ಖುಷಿಲೇ ನೀನು ಯಾರತ್ರ ಏನ್ ಬೇಕಾದ್ರೂ ಹೇಳ್ಬಿಡ್ತೀಯ. ಆದ್ರೆ ಅಮ್ಮ ಹೇಳ್ತಾಳೆ, ನಾವು ಹೊಗಳೋದನ್ನ ಕೇಳಿಸ್ಕೊಂಡು ನಾವ್ ಯಾವತ್ತೂ ಅದ್ರಿಂದ ಹಿಗ್ಬಾರ್ದು. ಅಯ್ಯೋ ಕೃಷ್ಣ, ನಾನ್ ಯಾರ ಹತ್ರನೂ ಏನು ಹೇಳೇ ಇಲ್ವಲ್ಲ. ಯಾರಿಗೇನ್ ಹೇಳ್ಬೇಕಿತ್ತು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ದಾಮು ಚಿಕ್ಕಪ್ಪ, ಚೆಂಡು ಸರಿ ಆಯ್ತು, ಆದ್ರೆ ನೀವು ಹಸುಗಳಿಗೆ ಹಿಂಡಿ ಕೊಟ್ಟೇ ಇಲ್ಲ.
ಅಯ್ಯೋ ಹೋಗಿ ಹೋಗಿ ದಾಮು ಚಿಕ್ಕಪ್ಪ, ಇಲ್ವೋ ಹಸು ಹಾಲ್ ಕೊಡೋದನ್ನ ಮರ್ತ್ ಬಿಡತ್ತೆ, ಬೇಗ ಹೋಗಿ. ದೊಡ್ಡ ತಪ್ಪಾಗ್ಬಿಡ್ತಿತ್ತು, ನಾನು ಈಗಲೇ ಹೊರಡ್ತೀನಿ. ಕೃಷ್ಣ, ನಾನ್ ಯಾರ ಹತ್ರ ಏನ್ ಹೇಳ್ದೆ ಹೇಳು? ಅಣ್ಣ, ನೀನು ಆ ಗೆಜ್ಜೆಗೆ ಅದನ್ನ ಯಾಕೆ ಹೇಳಿದ್ದು? ನೀನು ಆ ರಾಕ್ಷಸ ಉತ್ಕಚನ್ನ ನಿನ್ನ ಶಕ್ತಿಶಾಲಿ ಗದೆಯಿಂದ ಸಾಯಿಸಿದ್ದು. ಕೃಷ್ಣ, ಆದ್ರೆ ನಿಜಾನೂ ಅದೇ ಆಗಿತ್ತಲ್ವಾ? ನಾನ್ ಗದೆಯಿಂದನೇ ತಾನೇ ಉತ್ಕಚ ಸತ್ತಿದ್ದು. ನಿಜ ಏನಿದ್ಯೋ ಅದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ಅಯ್ಯೋ ಅಣ್ಣ, ಆ ಗೆಜ್ಜೆ ಈ ವಿಷಯನ ಬೇರೆ ಯಾರಿಗಾದ್ರೂ ಹೇಳ್ಬಿಟ್ರೆ ಏನ್ ಮಾಡೋದು? ಕೃಷ್ಣ, ನಾನಿದನ್ನ ಯೋಚನೆ ಮಾಡಿರ್ಲಿಲ್ಲ. ಯಾರಾದ್ರೂ ಗೋಕುಲ್ವಾಸಿಗಳಿಗೆ ಈ ವಿಷಯ ಗೊತ್ತಾದ್ರೆ ಅವರು ನನ್ನ ಎತ್ತಿನ ಗಾಡಿ ತಳ್ಳೋದ್ರ ಜೊತೆಗೆ ರಾಕ್ಷಸನ್ ಸಾಯಿಸಕ್ಕೂ ಕೂಡ ನನ್ನೇ ಕರೀತಾರೆ. ಈ ಅಣ್ಣನ್ಗಂತೂ ಏನು ಅರ್ಥನೇ ಆಗಲ್ಲ. ನೀನ್ ಸರಿಯಾಗಿ ಹೇಳ್ದೆ ಕೃಷ್ಣ. ಗೆಜ್ಜೆ ನನ್ನ ಹೊಗಳಿದ್ ಕೇಳಿ ನಾನ್ ನನ್ ಕೆಲ್ಸನೇ ಜಾಸ್ತಿ ಮಾಡ್ಕೊಂಡೆ. ಈಗ ಜಾಸ್ತಿ ಕೆಲ್ಸ ಮಾಡೋದಕ್ಕೆ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಈಗ ಜಾಸ್ತಿ ಶಕ್ತಿ ಪಡೆಯಕ್ಕೆ ನಾನು ಆ ಎಲ್ಲ ಪೇಡ ಮತ್ತೆ ಆ ಲಾಡುನೆಲ್ಲ ಖಾಲಿ ಮಾಡ್ಬೇಕಾಗುತ್ತೆ. ಅಲ್ಲಿವರೆಗೂ ಈ ಕಷ್ಟದಿಂದ ದೂರ ಆಗಕ್ಕೆ ಒಂದು ಉಪಾಯ ಯೋಚಿಸು. ಅಣ್ಣ, ಅಣ್ಣ, ನಿನ್ಗೆ ಅರ್ಥನೇ ಆಗ್ತಿಲ್ಲ. ನನ್ ಚಿಂತೆ ಜನರದ್ದಲ್ಲ, ಕಂಸಂದು. ಒಮ್ಮೆ ಕಂಸಂಗೆ ನಿನ್ ನಿಜ ಗೊತ್ತಾಗ್ಬಿಟ್ರೆ ನಿನ್ ಜೀವಕ್ಕೆ ಕಷ್ಟ ಬರುತ್ತೆ. ಕೃಷ್ಣ, ಕಷ್ಟವಂತೂ ಬಂದಾಗಿದೆ. ಈಗ ಕೇವಲ ನಾನು ನಿನ್ನ ಮನೆ ಪ್ರವೇಶಿಸಬೇಕಾಗಿದೆ ಅಷ್ಟೇ. ಎಲ್ಲಿಯವರೆಗೂ ನಾನು ನಿನ್ನ ಮನೆ ಪ್ರವೇಶಿಸಲಾಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಬಲರಾಮನನ್ನು ಮಥುರೆಗೆ ಕರೆದೊಯ್ಯುವ ಸಂಭವ ಇಲ್ಲವಲ್ಲ. ಹಾ, ದಿನಕ್ ದಿನ್ ಧಾ. ಈ ಅತಿಮುಗ್ಧ ನಂದನ ಮನೆ ಒಳಗ್ ನಾನು ಹೋಗ್ಬೇಕಂದ್ರೆ ನಾನೀಗ ಚಿಕ್ಕದೊಂದು ಕತೆ ಹೇಳಿದ್ರೆ ಸಾಕು. ಅಂದ್ರೆ ಇಲ್ಲಿರೋರ್ಗೆಲ್ಲ ನನ್ನ ದುಃಖ ಭರಿತ ಕತೆ ಹೇಳ್ಬೇಕು. ಧಾ ಧಿನ್ ಧಿನ್ನ, ಧಿನಕ್ ಧಿನಕ್ ಧಾ. ನನಗೆ ತಿಳಿದಿದೆ ಗಂಧರ್ವರಾಜ, ನಾನು ಅತಿ ದೊಡ್ಡ ಅಪರಾಧ ಮಾಡಿರುವೆನೆಂದು. ಆದರೆ ಆಗ ನನ್ನಲ್ಲಿ ಇಷ್ಟೊಂದು ಧೈರ್ಯವಿರಲಿಲ್ಲ. ಇಂದು ನಾನು ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇನೆ. ತಂದೆಯ ಮನೆ, ಪತಿಯ ಭಯ, ಜೀವನದ ಎಲ್ಲ ಮೋಹ, ಎಲ್ಲವನ್ನು. ಹೇ ಗಂಧರ್ವರಾಜ, ನನ್ನನ್ನು ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ನನ್ನಂಥ ದೌರ್ಭಾಗ್ಯಗಳ ಪ್ರೀತಿಯನ್ನು ಸ್ವೀಕರಿಸಿ. ಇಲ್ಲದಿದ್ದರೆ ಮೃತ್ಯುವಿನ ಹೊರತಾಗಿ ಬೇರೆ ದಾರಿಯೇ ಇಲ್ಲ. ಪುಷ್ಪಗಳು, ಇದರ ಅರ್ಥವೇನು? ಕೇಳಿರಲ್ಲ ಕಥೆಯೊಂದನು ಹೇಳುವೆನು, ಕೇಳಿರಲ್ಲ ಕಥೆಯೊಂದನು ಹೇಳುವೆನು. ಒಬ್ಬ ಪುಟ್ಟ ಬಾಲಕನ ಬಾಳಿನ ವ್ಯಥೆಯನು ಹೇಳುವೆನು. ಕೇಳಿರಲ್ಲ ಕಥೆಯೊಂದನು ಹೇಳುವೆನು, ಕೇಳಿರಲ್ಲ ಕಥೆಯೊಂದನು ಹೇಳುವೆನು.
ಗೆಜ್ಜೆಗೆ ಕಷ್ಟದ ಸಮುದ್ರನೇ ಇದೆ. ನಾನ್ ಸುಮ್ನೆ ಇವನಿಗೆ ಎಷ್ಟು ಶಿಕ್ಷೆ ಕೊಟ್ಬಿಟ್ಟೆ. ಮಾತೆಯ ಮಮತೆಯ ಸೆರಗಿನ ನೆರಳನ್ನು ನೀಡುವರೆದಲ ಸಿಗಲೇ ಇಲ್ಲ. ವಾತ್ಸಲ್ಯದಿ ನೀವರಿಸಲು ಕುರುಳನ್ನು ತಂದೆಯ ಪ್ರೀತಿ ಸಿಗಲೇ ಇಲ್ಲ. ಊರಿಂದೂರಿಗೆ ಅಲೆಯುತ್ತಲಿರುವ ಅಯ್ಯೋ, ಬಲರಾಮಣ್ಣನ ಕಣ್ಣಲ್ಲಿ ನೀರ. ಈ ಗೆಜ್ಜೆ ಅವನ್ ದುಃಖದ ಕಥೆ ಹೇಳಿ ನನ್ನನ್ನ ನಂಬಿಸ್ತಿದ್ದಾನೆ. ನೋವಿಯುವ ಘನ ಸಂತಾಪ ಸಹಿಸಿ, ಬಾಳಿನ ದುಷ್ಕರ ತಾಪ ಸಹಿಸಿ, ರೋಮ ರೋಮದಲ್ಲಿ ಪ್ರೀತಿ ತಳೆದು ಬರುವಿ ಬಾಲಕನನು ಬಳಿಗೆ ಕರೆದು. ನೋಡುವ ಗೆಳೆಯರು ಬಂಧುಗಳಿಲ್ಲ, ಎದುರಾಳಿ ಇಲ್ಲ, ವೈರಿಗಳಿಲ್ಲ. ಈತನು ಹಸಿದರು ನೀರಡಿಸಿದರು, ಮಾತಿಗೂ ಕೇಳುವ ಜನರಾರಿಲ್ಲ. ಅಯ್ಯೋ, ನಿನ್ನೆ ಇವನು ಯುದ್ಧ ಮಾಡಿ ಅಂತಿದ್ದ, ಇವತ್ತು ದುಃಖದಿಂದ ಪ್ರಜ್ಞೆ ತಪ್ಪೋದ. ಇಷ್ಟೊಂದು ಬದಲಾವಣೆ ಹೇಗೆ? ಗಂಧರ್ವರಾಜ, ನನ್ನಂಥ ದೌರ್ಭಾಗ್ಯಳ ಪ್ರೀತಿಯನ್ನು ಸ್ವೀಕರಿಸಿದಿರಾ? ಪ್ರಾಪ್ತಿ, ನಾನು ವರ್ಷಗಳಿಂದ ಇದೇ ಕ್ಷಣಕ್ಕೆ ಪ್ರತೀಕ್ಷೆ ಮಾಡುತ್ತಿದ್ದೆ. ನನಗೆ ಸಂತೋಷವಾಗಿದೆ. ನೀನು ನನ್ನ ಪ್ರೇಮದಲ್ಲಿ ವಿಶ್ವಾಸವಿಟ್ಟೆ ಮತ್ತು ನನ್ನನ್ನು ಸ್ವೀಕಾರ ಮಾಡಿದೆ. ಬಾ ಪ್ರಾಪ್ತಿ, ಈ ಪೃಥ್ವಿ ಲೋಕದಿಂದ ದೂರ ಗಂಧರ್ವ ಲೋಕಕ್ಕೆ. ಅಲ್ಲಿ ನಮಗೆ ಮತ್ತು ನಮ್ಮ ಪ್ರೇಮಕ್ಕೆ ಯಾರೂ ಅಹಿತ ಮಾಡಲಾರರು. ಬಾ ಪ್ರಾಪ್ತಿ. ಅಯ್ಯೋ ಹುಡುಗನೇ, ಏನಾಯ್ತು? ಎಲ್ರೂ ಅಳಿಸಿ ನೀನ್ ಮಲಗಿದ್ಯಾ? ಹೇಳು ಅನಾಥ ಬಾಲಕ, ನಿನ್ ದುಃಖ ಹೇಳ್ಕೊಳ್ತಿದ್ಯಲ್ಲ, ಮೇಲೇಳು. ನೀವೆಲ್ಲ ನನ್ನ ಕ್ಷಮಿಸ್ಬಿಡಿ. ನನ್ನ ದುಃಖ ನೆನ್ಪಾಗಿ ನನಗೆ ಪ್ರಜ್ಞೆ ತಪ್ಪೋಯ್ತು. ನಾನಾದ್ರೂ ಏನ್ ಮಾಡಕ್ಕಾಗುತ್ತೆ? ಜಗತ್ ನನಗೆ ಯಾವ ದುಃಖ ಕೊಟ್ಟಿದ್ಯೋ ಆ ದುಃಖದ ಹಾಡೇ ಹಾಡ್ತೀನಿ. ಅಣ್ಣ, ಏನಾಯ್ತಣ್ಣ? ಅಣ್ಣ, ತಪ್ಪಾಗೋಯ್ತು ಕೃಷ್ಣ, ತುಂಬಾ ದೊಡ್ಡ ತಪ್ಪು. ಯಾರ ಮೇಲೆ ದಯೆ ತೋರಿಸ್ಬೇಕಿತ್ತು ಅವನಿಗೆ ಕೆಟ್ಟ ಕೈಗಳಿಂದ ಶಿಕ್ಷೆ ಕೊಟ್ಬಿಟ್ಟೆ. ಈ ನನ್ ದುಃಖದಿಂದ ನಿಮ್ ಹೃದಯ ಕರಗಿದ್ರೆ, ಈ ನನ್ ವ್ಯತೆ ನಿಮ್ ಕೆಲ್ಸಕ್ ಬಂದಿದ್ರೆ, ನಿಮ್ಗೆಲ್ಲ ನನ್ ದಾದಿಂದ ನೃತ್ಯದಿಂದ ಖುಷಿಯಾಗಿದ್ರೆ, ನನಗ್ ಸ್ವಲ್ಪ ಊಟ ಕೊಡಿ ಸಾಕು. ಅಷ್ಟೇ ನನ್ ದುಃಖಕ್ಕಿರೋ ಬೆಲೆ, ಅಷ್ಟೇನೆ. ಹಾ, ನಿನ್ ದುಃಖ ಕೇಳಿದ್ಮೇಲೆ ನಾನು ಎಲ್ಲ ಮರ್ತು ಬಿಟ್ಟಿದ್ದೆ. ನಾನು ಈಗ್ಲೇ ನಿನ್ ಊಟಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಕೃಷ್ಣ, ಯಾರ್ ದುಃಖದಿಂದ ಹಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಂತಾನೋ, ಇವತ್ ನಾನು ಅವನ ವಿಷಯದಲ್ಲಿ ಅಪರಾಧಿ ಆಗೋಗ್ಬಿಟ್ಟೆ. ಇವತ್ ನನ್ನ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಕೃಷ್ಣ. ಅದಕ್ಕೆ ಒಂದೇ ದಾರಿ, ನಾವು ಈ ಗೆಜ್ಜೆಗೆ ನಮ್ಮ ಮನೆಯಲ್ಲಿ ಆಶ್ರಯ ಕೊಡ್ಬೇಕಾಗತ್ತೆ. ನೀನ್ ಸರಿಯಾಗಿ ಹೇಳ್ದೆ ಅಣ್ಣ. ಆದ್ರೆ ಈ ಗೆಜ್ಜೆ ಮನೆಯಲ್ಲೇ ಇರ್ದೇ ಇದ್ರೆ ಆಗ ನಾನು ಇವನ್ ಸತ್ಯ ಹೇಗ್ ತಿಳ್ಕೊಳ್ಳೋದು? ನಿಜ ಏನು ಅಂತ ತಿಳ್ಕೊಬೇಕಂದ್ರೆ ಇವನು ಇಲ್ಲಿ ಇರ್ಲೇಬೇಕು. ಅಪ್ಪ ನೋಡಿ ಅಪ್ಪ, ಒಬ್ಬ ಅನಾಥ ಹುಡುಗ, ರಾಕ್ಷಸರೇ ತುಂಬಿರೋ ಜಗತ್ತು. ನೀವೇನಾದ್ರೂ ಗೆಜ್ಜೆನ ಹೊರ್ಗೋಗೋಗ್ಬಿಟ್ರೆ, ಆಗ ಅವನ್ಗೇನಾದ್ರೂ ಆದ್ರೆ
ನೀನೇನ್ ಹೇಳ್ಬೇಕು ಅಂತಿದ್ಯಾ ಕೃಷ್ಣ? ಗೆಜ್ಜೆನ ನಮ್ ಜೊತೆನೆ ಇರಕ್ ಬಿಡಿ ಅಪ್ಪ. ಮತ್ತೆ ಅವನು ಮನೆ ತಿರುಗಿ ತನ್ನ ದುಃಖದ ಹಾಡು ಹೇಳೋದ್ ಬೇಕಾಗಿಲ್ಲ. ಗೆಜ್ಜೆ, ಕೃಷ್ಣ ಸರಿಯಾಗಿ ಹೇಳ್ತಾ ಇದ್ದಾನೆ. ನೀನು ನಮ್ ಜೊತೆ ಇರಬಹುದು. ಇಲ್ಲ ನಂದರಾಜ, ಜೀವನದಲ್ಲಿ ಇಲ್ಲಿವರೆಗೂ ಹೇಗೆ ದುಃಖದ ಹಾಡು ಹಾಡ್ಕೊಂಡ್ ಕಳ್ದಿದ್ದೀನೋ ಹಾಗೆ ಮುಂದಿನ ಜೀವನನು ಹಾಡ್ಕೊಂಡ್ ಕಳಿತೀನಿ. ಗೆಜ್ಜೆ, ಮನುಷ್ಯ ತನ್ನ ದುಃಖನ ಎಲ್ರಿಗೂ ಹೇಳಕ್ ಹೋಗ್ಬಾರ್ದು. ಇಲ್ಲಿ ತುಂಬಾ ಜನ ಬೇರೆಯವ್ರ ದುಃಖನ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರದನ್ನ ಅಪಹಾಸ್ಯ ಮಾಡ್ತಾರೆ ಅಲ್ವಾ ಅಪ್ಪ? ಕೃಷ್ಣ ಸರಿಯಾಗಿ ಹೇಳ್ತಿದ್ದಾನೆ. ನಿಂಗೇನಾದ್ರೂ ಸ್ವಾಭಿಮಾನಿಯಾಗಿ ಕೆಲಸ ಮಾಡಿ ನಿನ್ನ ಜೀವನ ನಡೆಸಬೇಕು ಅಂತ ಇದ್ರೆ ನೀನು ನಮ್ಮ ಹತ್ರನೇ ಕೆಲಸ ಮಾಡಬಹುದು. ಆಗ ನಿಂಗೆ ಇಲ್ಲೇ ಇರೋದಕ್ಕೆ ಯಾವುದೇ ಸಂಕೋಚ ಆಗಲ್ಲ ತಾನೆ? ಇಲ್ಲ ನಂದರಾಜ, ಇನ್ಮೇಲೆ ಯಾವತ್ತು ನೋವಿನ ಹಾಡಾಡಲ್ಲ. ಇನ್ಮೇಲೆ ನಾನು ಯಾವಾಗ್ಲೂ ನಂದರಾಜನ ದಯೆ ಹೋಗ್ಲಿ ಹಾಡ್ತೀನಿ. ದಾಮೋದರ ನಿನಗೆ ನಿನ್ ಕೆಲ್ಸದ ಬಗ್ಗೆ ಹೇಳ್ಕೊಡ್ತಾನೆ. ಕೃಷ್ಣ, ಇವನ್ನ ಒಳಗ್ ಕರ್ಕೊಂಬ. ನನ್ನ ಕಾರ್ಯದ ಬಗ್ಗೆ ನನಗೆ ಸರಿಯಾದ ಅರಿವಿದೆ ಸ್ವಾಮಿ ನಂದ. ಈಗ ಆ ಕಾರ್ಯಕ್ಕಾಗಿಯೇ ನಿನ್ನ ಮನೆಯೊಳಗೆ ಪ್ರವೇಶಿಸುವ ಅಗತ್ಯವಿತ್ತು. ನೀನು ಹೇಗೆ ಬಲರಾಮನನ್ನು ಇಷ್ಟು ವರ್ಷಗಳ ಕಾಲ ನಿನ್ನ ಮನೆಯಲ್ಲಿ ಅಡಗಿಸಿಟ್ಟಿದ್ದೆಯೋ ಹಾಗೆಯೇ ಈಗ ಅವನನ್ನು ಮಥುರೆಗೆ ಬರುವುದನ್ನು ಯಾರೂ ತಡೆಯಲಾರರು. ದಿನಕ್ ಗೆಜ್ಜೆ, ನಿನ್ ಕಥೆಲಿ ದುಃಖ ಕಡಿಮೆ, ಕಥೆನೇ ಜಾಸ್ತಿ ಅನ್ನಿಸ್ತಾ ಇದೆ. ನಾನಂತೂ ಈಗ ನಿನ್ ನಿಜವಾದ ಕತೆ ತಿಳ್ಕೊಳ್ಳೇಬೇಕು. ನನ್ ಜೀವನದಲ್ಲಿ ಯಾರನ್ನೂ ನನ್ ಗೆಳೆಯನಾಗ್ ಮಾಡ್ಕೊಂಡಿಲ್ಲ. ಆದ್ರೆ ನಾನ್ ನಿನ್ ದುಃಖ ಕೇಳಿದ್ಮೇಲೆ ನಿನ್ನ ನನ್ ಗೆಳೆಯ ಮಾಡ್ಕೊಳಕ್ ನಿರ್ಧಾರ ಮಾಡಿದೀನಿ. ಈಗ ನೀನು ನನ್ ಕೊನೆಲೇ ಇರ್ಬೇಕು. ನಡಿ ನನ್ ಜೊತೆ. ಶಂಕರ, ನೀನು ಅಷ್ಟೊಂದು ದೂರದಿಂದ ಕೃಷ್ಣಂಗ್ ಧನ್ಯವಾದ ಹೇಳಕ್ ಬಂದ. ಅದರ ಅವಶ್ಯಕತೆ ಏನಿತ್ತು ಶಂಕರ? ಕೃಷ್ಣನ ಬರ್ಸಾನಕ್ಕೆ ಕರ್ಕೊಂಡ್ ಬರ್ದೆ. ನಾನು ಅವನಿಗೆ ಉಪಕಾರ ಮಾಡಿದ್ದೇನು ನಿಜ. ಯಾಕಂದ್ರೆ ನಾನು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ನಾವ್ ಯಾವಾಗ್ಲೂ ಬೇರೆಯವ್ರಿಗೆ ಒಳ್ಳೇದೇ ಮಾಡ್ತಿರ್ತೀವಿ.